ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆ ದಿವಾಲಿ ಸ್ಪೆಷಲು ಸ್ವೀಟ್ಸ್ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಇವತ್ತು ನಾನು ಫಸ್ಟ್ ಮಾಡಿ ತೋರಿಸ್ತಾ ಇರೋದು ಮಿಲ್ಕ್ ಪೌಡರಿಂದ ಪೇಡ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋಂತ ನೋಡೋಣ ಬನ್ನಿ. ಅದಕ್ಕೆ ಫಸ್ಟ್ ಒಂದು ಬಾಣಲೆ ಇಟ್ಕೊಳ್ಳಿ. ಬಾಣಲೆ ಇಟ್ಕೊಂಡು ಸ್ವಲ್ಪ ಹೀಟ್ ಆಗಿದ ತಕ್ಷಣ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಇವಾಗ 1 ಕಪ್ ಅಷ್ಟು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಈಗ 1/4 ಕಪ್ ಅಷ್ಟು ನಾನು ಪೌಡರ್ ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಹಸಿ ವಾಸನೆ ಎಲ್ಲ ಹೋಗ್ಬೇಕಂತ ಇಲ್ಲ, ಜಸ್ಟ್ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಆಲ್ರೆಡಿ ಕುದಿಸಿರೋ ಹಾಲು ಹಾರಿಸ್ಕೊಂಡಿದ್ದೀನಿ. ಇದೊಂದು ಅರ್ಧ ಕಪ್ ಅಷ್ಟು ತೊಗೊತಾ ಇದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡಿದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಕಾಲು ಭಾಗ ಆಗಿದೆ, ಸ್ವಲ್ಪ ತವಾಗ ಅಂಟೇರೆ ಬಂದಿದೆ. ಇದೇ ಥರ ನೀವು ಮಿಕ್ಸ್ ಮಾಡ್ತಾನೇ ಇದ್ದರೆ ನಿಮಗೆ ಪೇಡ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂಚೂರು ಇದು ಬಾಣಲಿಗೆ ಅಂಟಬಾರ್ದು, ಅಷ್ಟು ಮಟ್ಟಿಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ. ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾರ ತನಕ ಬಿಡ್ತೀನಿ. ಯಾಕಂದರೆ ನೀವು ಬಿಸಿಯಾಗಿ ಉಂಡೆ ಕಟ್ಟೋಕ್ಕಾಗಲ್ಲ ಇದನ್ನು. ಇವಾಗ ನಾನು ಕೈಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಸವರ್ಕೊಂಡು ಸ್ಪೂನಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಉಂಡೆ ಕಟ್ಕೊತೀನಿ. ನಿಮ್ಗೆ ಹಾರಿದ್ರೇ ನಿಮಗೆ ಆ ಟೈಟ್ ಕನ್ಸಿಸ್ಟೆನ್ಸಿ ಬರೋದು, ಇಲ್ಲಾಂದರೆ ಅದು ಒಂಥರ ನೀರಾಗಿರುತ್ತೆ. ಇದನ್ನು ನಾನು ಇವಾಗ ಶೇಪ್ ಮಾಡ್ಕೊತೀನಿ, ರೌಂಡ್ ಶೇಪು. ಇವಾಗ ರೌಂಡ್ ಶೇಪ್ ಮಾಡಿಕೊಂಡು ಮಧ್ಯ ನಾನು ಒಂದು ಸ್ಮಾಲ್ ಹೋಲ್ ಥರ ಮಾಡಿಕೊಂಡು ಬಾದಾಮ್ ಮತ್ತು ಪಿಸ್ತಾಯಿಂದ ಡೆಕೋರೇಟ್ ಮಾಡ್ಕೊತೀನಿ. ಇವಾಗ ನಾನು ಅದೇ ಥರ ಎಲ್ಲ ರೆಡಿ ಮಾಡ್ಕೊತೀನಿ. ನನಗಂತೂ ಈ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅದು ಎಸ್ಪೆಷಲಿ ಈ ಮಿಲ್ಕ್ ಪೌಡ್ರಲ್ಲಿ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಈ ರೆಸಿಪೀಸ್ ಎಲ್ಲ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವೀಟ್ಸ್ ಎಷ್ಟೊಂದು ಜನಕ್ಕೆ ತುಂಬ ಫೇವ್ರೆಟ್ಟು. ಸೊ ಅಂಥವರು ಇದನ್ನು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇದು ಆ್ಯಕ್ಚುಲಿ ಎಷ್ಟೊಂದು ಜನ ಒಂದು ಸ್ನ್ಯಾಕ್ಸ್ ಥರನೇ ಮಾಡ್ಕೊಂಬಿಡ್ತಾರೆ. ಏನಕ್ಕಂದರೆ ಇದು ತುಂಬ ಇಷ್ಟು ಕ್ವಿಕ್ಕಾಗಿ ಇಷ್ಟು ಈಸಿಯಾಗಿ ವಿತಿನ್ 5 ಮಿನಿಟ್ಸಲ್ಲಿ ಮಾಡ್ಕೊಡ್ಬೋದು. ಅಂದರೆ ಯಾರಂತೂ ಟ್ರೈ ಮಾಡಲ್ಲ ಅಲ್ವಾ? ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಿಲ್ಕ್ ಪೌಡ್ರಿಂದ ಪೇಡ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ರಿಗೂ ತುಂಬ ಇಷ್ಟ. ಖಂಡಿತ ನೀವು ನಿಮ್ಮನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಇವಾಗ ಡೈಮಂಡ್ ರೋಸ್ ಮಿಲ್ಕ್ ಬರ್ಫಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಒಂದು ಫಸ್ಟು ಬಾಣಲಿ ಹಿಡ್ಕೊತೀನಿ. ಬಾಣಲಿ ಹಿಡ್ಕೊಂಡು ಸ್ವಲ್ಪ ಹೀಟ್ ಆಗಿದ ತಕ್ಷಣ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತೀನಿ. ತುಪ್ಪ ಜಾಸ್ತಿ ಬೇಕು ಅನ್ನೋರು ತಾವು ತುಪ್ಪ ಜಾಸ್ತಿನೂ ಹಾಕ್ಕೊಬೋದು. ಬಟ್ 1 ಕಪ್ಗೆ 2 to 3 ಟೇಬಲ್ ಸ್ಪೂನ್ ಸಫಿಷಿಯೆಂಟು. ಸೊ ಸ್ವಲ್ಪ ಬಿಸಿ ಆಗಿದ ತಕ್ಷಣ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ನಾನು ತೊಗೊಂಡಿದ್ದೀನಿ. ಈಗ ನಾನು ಪೌಡರ್ ಮಾಡ್ಕೊಂಡಿರೋ ಸಕ್ಕರೆನ 1/4 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ, ಅಂದರೆ 1/4 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊತೀನಿ ನಾನು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಚೆನ್ನಾಗಿ ಬಿಸಿ ಮಾಡಿ ಹಾರಿಸ್ಕೊಂಡಿರೋ ಹಾಲು ಒಂದು ಅರ್ಧ ಕಪ್ ಅಷ್ಟು ತೊಗೊತಾ ಇದ್ದೀನಿ. ಇವಾಗ ನೀವು ಹಾಲು ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕೈ ಬಿಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆವಾಗ ನಿಮಗೆ ಅದು ಉಂಡೆ ಕಟ್ಟಲ್ಲ ಆ್ಯಂಡ್ ಆವಾಗ ನಿಮಗೆ ಲಂಪ್ ಫ್ರೀಯಾಗಿ ಬರುತ್ತೆ. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಂದರೆ ಇದಕ್ಕೆ ಏಲಕ್ಕಿ ಪೌಡರ್ ಮಾತ್ರ ನೀವು ಒಂದು ಚಿಟಿಕೆ ಅಷ್ಟು ಹಾಕ್ಕೊಬೋದು, ಇಲ್ಲಾಂದರೆ ಅದು ನಿಮ್ಮ ಆಪ್ಷನಲ್ಲು. ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕರೆಕ್ಟಾಗಿ ತವಾಗಂದರೆ ಬಂದಿದೆ ನೋಡಿ, ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ, ಕೋವಾ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ನಾವು ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಕ್ಕೋಸ್ಕರ ನಾನು ತುಪ್ಪ ಸವರ್ಕೊತೀನಿ ಒಂದು ಪ್ಲೇಟಿಗೆ. ಈ ಥರ ನೀವು ರೌಂಡಾಗಿರೋ ಶೇಪ್ಗೆ ತೊಗೊಳ್ಳಿ, ಆವಾಗ ಈಸಿಯಾಗಿರುತ್ತೆ. ಇವಾಗ ತುಪ್ಪ ಸವರ್ಕೊಂಡು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ಆ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ಕೊತೀನಿ. ಹಾಕ್ಕೊಂಡು ಇವಾಗ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈಕ್ವಲಾಗೆ.
ಈಗ ನೋಡಿ ನಾನು ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಈಗ ನಾನು ಬಾದಾಮ್ ಮತ್ತು ಪಿಸ್ತಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತೀನಿ. ನೀವು ಎಷ್ಟು ಹಾಕ್ಕೊತೀರೋ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕಾದರೆ ಇನ್ನೂ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಬೇಕಂದರೆ ಹಾಕ್ಕೊಬೋದು. ನಾನಿವಾಗ ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ ರೆಡ್ ಕಲರು. ಸೊ ಇವಾಗ ಇದನ್ನು ಹಾಕ್ಕೊಂಡು ನೀವು ಇನ್ನೊಂದ್ಸಲ ಅದ್ರ ಮೇಲೆ ಟೈಟಾಗೆ ಪ್ರೆಸ್ ಮಾಡಿಬಿಡಬೇಕಾಗುತ್ತೆ. ಆವಾಗ ಅದು ಹಂಗೆ ಸ್ಟಿಫಾಗಿ ಕೂತ್ಕೊಳುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡು ಇದನ್ನು ನಾನು ಇವಾಗ ಒಂದು 5 to 10 ಮಿನಿಟ್ಸ್ ಫ್ರೀಝರಲ್ಲಿ ಇಡ್ತೀನಿ. ಈಗ ನಾನು 10 ಮಿನಿಟ್ಸ್ ಫ್ರೀಸ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು 2 ಟ್ಯಾಪ್ ಮಾಡಿ ಈಸಿಯಾಗಿ ಬರುತ್ತೆ. ಯಾಕಂದ್ರೆ ತುಪ್ಪ ಸವರ್ಕೊಂಡಿದ್ದೀವಲ್ಲ, ನೋಡಿ ಎಷ್ಟು ಈಸಿಯಾಗಿ ಬಂತು. ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಇವಾಗ. ವಾವ್, ನೋಡೋದಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ನಾನು ಒಂದು ನೈಫ್ಗೆ ತುಪ್ಪ ಸವರ್ಕೊಂಡು ಅದನ್ನು ಡೈಮಂಡ್ ಶೇಪು ಕಟ್ ಮಾಡ್ಕೊತೀನಿ. ನಾವು ಆ ರೋಸ್ ಪೆಟಲ್ಸ್ ಹಾಕಿದ್ದೀವಲ್ಲ, ಆ ಟೇಸ್ಟು ತುಂಬ ಎನ್ಹಾನ್ಸ್ ಮಾಡಿಕೊಡ್ತಾ ಇದೆ. ನಂಗೆ ಅರೋಮಾ ಇಲ್ಲಿವರೆಗೂ ಬರ್ತಾಯಿದೆ, ಅಷ್ಟು ತುಂಬ ಚೆನ್ನಾಗಿದೆ. ಸೊ ಖಂಡಿತ ನೀವು ಇದೇ ಮೆಥಡ್ ಫಾಲೋ ಮಾಡಿ. ನಿಜ ಸೇಮ್ ಅದೇ ಟೇಸ್ಟ್ ನಿಮಗೆ ಅಂಗಡಿನಲ್ಲಿ ತೊಗೊಂಡಾಗ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಸಿಗುತ್ತೆ. ಸೊ ಬೇಕಾದ್ರೆ ನೀವು ಇದನ್ನು ಬೇಕಾದ್ರೆ ರೌಂಡ್ ಶೇಪ್ಗೂ ಕಟ್ ಮಾಡ್ಕೊಬೋದು. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಓಕೆ, ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ 2 ಸ್ವೀಟು ಮಾಡೋದು ತೋರಿಸ್ಕೊಟ್ಟೆ. ಖಂಡಿತ ಈ ದಿವಾಲಿಗೆ ನೀವು ಆಚೆ ಪರ್ಚೇಸ್ ಮಾಡಿದರೆ ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. ಇನ್ನು ಅಪ್ಕಮಿಂಗ್ ವೀಡಿಯೋಸು ಒಳ್ಳೆ ರೆಸಿಪೀಸ್ ಎಲ್ಲ ಆಗ್ತಾಯಿದೆ. ಖಂಡಿತ ಎಲ್ಲ ವಾಚ್ ಮಾಡಿ, ಇದೇ ಥರ ಕಂಟಿನ್ಯೂಸ್ ಸಪೋರ್ಟ್ ಕೊಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನೀವೇನಾದರೂ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ನಿಮ್ಗೆ ಏನೇ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಬಿ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.